पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಕುಂಭಕೋಣ ಮಠದಿಂದ ಶ್ರೀ ವಿಜಯೇಂದ್ರ ಗುರುಗಳು ರಾಮಚಂದ್ರಪುರದಲ್ಲಿರುವ ತಿಮ್ಮಣ್ಣನಿಗೆ ಶ್ರೀಮುಖವನ್ನು ಕಳಿಸಿಕೊಟ್ಟಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ಶ್ರೀ ವಿಜಯೇಂದ್ರ ಗುರುಗಳು ಕಳುಹಿಸಿಕೊಟ್ಟಿರುವ ಶ್ರೀಮುಖ ಶ್ರೀಮಠದ ಪರಿಕರ್ಮಿಗಳ ಮುಖಾಂತರ ತಿಮ್ಮಣ್ಣನಿಗೆ ಬಂದು ತಲುಪುತ್ತದೆ. ಗುರುಗಳು ಬರೆದಿರುವ ಶ್ರೀಮುಖವನ್ನು ಓದಿ ಅದರಲ್ಲಿರುವ ವಿಚಾರವನ್ನು ತಿಳಿದು ತಿಮ್ಮಣ್ಣನಿಗೆ ಒಂದು ಕ್ಷಣ ಆಘಾತವಾಗುತ್ತದೆ. ಭವಿಷ್ಯದಲ್ಲಿ ನನ್ನ ಮಗ ವೆಂಕಟನಾಥ ಸನ್ಯಾಸ ಸ್ವೀಕರಿಸುವನೇ ಎಂದು ತಿಮ್ಮಣ್ಣ ದುಃಖಿತನಾಗುತ್ತಾನೆ. ಹಾಗೆಯೇ ಈ ವಿಚಾರ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳುತ್ತಾನೆ. ಒಂದು ದಿನ ಗೋಪಿಕಾಂಬ ವೆಂಕಟನಾಥರನ್ನು ಅಗ್ರಹಾರದ ಒಂದು ಮನೆಯಲ್ಲಿ ನಡೆದ ಪೂಜೆಗೆ ಕರೆದುಕೊಂಡು ಹೋಗಿರುತ್ತಾಳೆ. ಪೂಜೆ ಮುಗಿಸಿ ಬರುವಾಗ ವೆಂಕಟನಾಥರು ತಾಯಿಯನ್ನು ಪ್ರಶ್ನಿಸುತ್ತಾರೆ. ಇಂದು ಆ ಮನೆಯಲ್ಲಿ ನಡೆದಿದ್ದೇನು, ಆ ಪೂಜೆ ಎಂತಹುದು ಎಂದು ಕೇಳುತ್ತಾರೆ. ಆಗ ಗೋಪಿಕಾಂಬ ಅದನ್ನು ಹೂವೀಳ್ಯ ಎನ್ನುತ್ತಾರೆ ಎಂದು ಹೇಳುತ್ತಾಳೆ. ಆಗ ವೆಂಕಟನಾಥರು ದೇವರಿಗೆ ಮಾಡುವ ಆರತಿಯನ್ನು ಮನುಷ್ಯರಿಗೂ ಮಾಡುತ್ತಾರೆಯೇ? ಹೀಗೆ ಆರತಿ ಮಾಡಿಸಿಕೊಂಡವರು ದೇವರಾಗುತ್ತಾರೆಯೇ ಎಂದು ಕೇಳುತ್ತಾರೆ. ಮಗನ ಈ ಪ್ರಶ್ನೆಯನ್ನು ಕೇಳಿ ಗೋಪಿಕಾಂಬ ತಪ್ಪು ಮಗ, ಹಾಗೆಲ್ಲ ಮಾತನಾಡಬಾರದು ಎಂದು ಹೇಳುತ್ತಾಳೆ. ಆಗ ವೆಂಕಟನಾಥರು ಮಾತು ಮುಂದುವರಿಸಿ, ಇಂದು ಪೂಜೆ ಮಾಡಿದ ರೀತಿಯಲ್ಲಿ ಅಲ್ಲಿ ಕುಳಿತವರನ್ನೆಲ್ಲ ದೇವರಂತೆ ಪೂಜಿಸುತ್ತಿದ್ದರು. ದೇವರ ಪ್ರಸಾದದಂತೆ ಅವರಿಂದಲೇ ಅಕ್ಷತೆ ಬೇಡಿ ಪಡೆಯುತ್ತಿದ್ದರು. ನೀವು ಆ ಸಾಲಿನಲ್ಲಿ ಕುಳಿತಿದ್ದೀರಿ. ಒಂದು ಕ್ಷಣ ನೀವು ದೇವರೇ ಆಗಿಬಿಟ್ಟೀರೇ ಎಂದು ಗಾಬರಿಯಾಗಿದ್ದೇನಮ್ಮ ಎಂದು ಹೇಳುತ್ತಾರೆ. ಆಗ ಗೋಪಿಕಾಂಬ, ಒಂದರ್ಥದಲ್ಲಿ ನೀನು ಹೇಳುತ್ತಿರುವುದು ನಿಜವೇ ವೆಂಕಟನಾಥ. ಪ್ರತಿ ಮುತ್ತೈದೆಯು ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಎಂಬುದು ನಮ್ಮ ನಂಬಿಕೆ. ಇದು ಸತ್ಯ ಕೂಡ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಿರುತ್ತಾರೆ. ಆ ಕ್ಷಣದಲ್ಲಿ ಆ ದೇವಿಯ ಸಾನ್ನಿಧ್ಯ ಮುತ್ತೈದೆಯಲ್ಲಿ ಇರುತ್ತದಪ್ಪ ಎಂದು ಗೋಪಿಕಾಂಬ ಹೇಳುತ್ತಾಳೆ. ಆಗ ವೆಂಕಟನಾಥರು ತಾಯಿಯನ್ನು ಮತ್ತೊಂದು ಪ್ರಶ್ನೆ ಕೇಳುತ್ತಾರೆ. ಹೀಗೆ ತಾಯಿ ಮಗ ಮಾತನಾಡುತ್ತಾ ಬರುತ್ತಿರುವಾಗ ಊರಿನ ಕೆಲವರು ಅವರ ಮುಂದೆ ಓಡಿ ಹೋಗುತ್ತಿರುತ್ತಾರೆ. ಅವರು ಓಡಿ ಹೋಗುತ್ತಿರುವುದನ್ನು ಕಂಡು ಗೋಪಿಕಾಂಬ ಒಬ್ಬನನ್ನು ತಡೆದು ಏನಾಯಿತು ಎಂದು ಕೇಳುತ್ತಾಳೆ. ಆಗ ಅವನು ಒಬ್ಬ ಹುಡುಗನಿಗೆ ಹಾವು ಕಚ್ಚಿದೆ ಎಂದು ಹೇಳುತ್ತಾನೆ. ಈ ವಿಷಯ ಕೇಳಿ ಗೋಪಿಕಾಂಬಳಿಗೆ ಗಾಬರಿಯಾಗುತ್ತದೆ. ಹುಡುಗನ ಸ್ಥಿತಿ ಏನಾಗಿದೆಯೋ ಏನೋ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ವೈದ್ಯರಿಲ್ಲವಲ್ಲ ಎಂದು ಯೋಚಿಸುತ್ತಿರುತ್ತಾಳೆ. ಹಾಗೆ ಯೋಚಿಸುತ್ತಾ ತಿರುಗಿ ನೋಡಿದರೆ ವೆಂಕಟನಾಥರು ಅಲ್ಲಿ ಇರುವುದಿಲ್ಲ. ಗೋಪಿಕಾಂಬಳಿಗೆ ಇನ್ನೂ ಗಾಬರಿಯಾಗುತ್ತದೆ. ವೆಂಕಟನಾಥ ವೆಂಕಟನಾಥ ಎಂದು ಕೂಗುತ್ತಾ ಗೋಪಿಕಾಂಬ ಓಡಿ ಬರುತ್ತಾಳೆ. ಮುಂದೆ ನೋಡಿದರೆ ವೆಂಕಟನಾಥರು ಹಾವು ಕಚ್ಚಿ ಮಲಗಿದ ಹುಡುಗನ ಹತ್ತಿರ ಕುಳಿತಿರುತ್ತಾರೆ. ಸುತ್ತಲೂ ಜನ ಸೇರಿರುತ್ತಾರೆ. ಗೋಪಿಕಾಂಬ ಗಾಬರಿಯಲ್ಲೇ ಅಲ್ಲಿಗೆ ಬರುತ್ತಾಳೆ. ಬಂದು ನೋಡಿದರೆ ವೆಂಕಟನಾಥರು ಒಂದು ಬೆಣಚು ಕಲ್ಲನ್ನು ಹುಡುಗನಿಗೆ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟಿರುತ್ತಾರೆ. ಅಲ್ಲಿ ನೆರೆದಿದ್ದ ಜನರೆಲ್ಲ ಮೂಕ ವಿಸ್ಮಿತರಾಗಿ ನೋಡುತ್ತಿರುತ್ತಾರೆ. ಸ್ವಲ್ಪ ಸಮಯದಲ್ಲಿ ಹುಡುಗನ ದೇಹದಲ್ಲಿರುವ ವಿಷವೆಲ್ಲ ವೆಂಕಟನಾಥರು ಹಿಡಿದಿರುವ ಬೆಣಚು ಕಲ್ಲಿನಲ್ಲಿ ಬಂದು ಸೇರುತ್ತದೆ. ನಂತರ ವೆಂಕಟನಾಥರು ಆ ಕಲ್ಲನ್ನು ತೆಗೆದು ದೂರ ಎಸೆಯುತ್ತಾರೆ. ಅಷ್ಟರಲ್ಲಿ ಹುಡುಗ ಎದ್ದು ಸುಧಾರಿಸಿಕೊಳ್ಳುತ್ತಾನೆ. ಅಲ್ಲಿದ್ದವರೆಲ್ಲ ವೆಂಕಟನಾಥರಿಗೆ ಕೈ ಎತ್ತಿ ಮುಗಿಯುತ್ತಾರೆ. ಇದನ್ನು ಕಂಡ ಗೋಪಿಕಾಂಬಳಿಗೂ ಆಶ್ಚರ್ಯವಾಗುತ್ತದೆ. ವೆಂಕಟನಾಥರು ಏನೂ ಅರಿಯದವರಂತೆ ಸುಮ್ಮನೆ ನಿಂತಿರುತ್ತಾರೆ. ಇದು ವೆಂಕಟನಾಥರಿಂದ ನಡೆದ ಎರಡನೇ ಪವಾಡ. ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಗುರುರಾಯರಿಗೆ ನಮಿಸೋಣ. ರಾಯರಿದ್ದಾರೆ, ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲು ಗುರುರಾಯರಿದ್ದಾರೆ. पूज्याय राघवेन्द्राय सत्यधर्मरताय च।
ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.